ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ. DCET 2026 ವರ್ಕಿಂಗ್ ಪ್ರೊಫೆಷನಲ್ ಅವ್ರಿಗೆ ನಿಮ್ಮ ಫೈನಲ್ ರಿಸಲ್ಟ್ ಲಿಂಕ್ ಅನ್ನ ಎನೇಬಲ್ ಮಾಡಿದ್ದಾರೆ. ಆಸ್ ವೆಲ್ ಆಸ್ ನಿಮ್ಮ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಫೀ ಅನ್ನ ಪೇಮೆಂಟ್ ಮಾಡೋದಕ್ಕೆ, ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೂ ಸಹ ಲಿಂಕ್ ಅನ್ನ ಎನೇಬಲ್ ಮಾಡಿದ್ದಾರೆ. ಸೊ ಹಿಯರ್ ಯು ಕ್ಯಾನ್ ಸಿ ಹಿಯರ್ ವರ್ಕಿಂಗ್ ಪ್ರೊಫೆಷನಲ್ ಫೈನಲ್ ರಿಸಲ್ಟ್ ಲಿಂಕ್ ಆಸ್ ವೆಲ್ ಆಸ್ ಫಸ್ಟ್ ರೌಂಡ್ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ. ಸೊ ನಿಮ್ಮ ಕ್ಯಾಪ್ಚಾ ಹಾಕಿ ಎಂಟರ್ ಆಗಿ ನೀವು ನಿಮ್ಮ ಚಲನ್ ಅನ್ನ ಡೌನ್ಲೋಡ್ ಮಾಡ್ಕೊಬಹುದು. ಸೊ ಕೆಲವರು ಹೇಳ್ತಿದ್ರು ಸರ್ ಚಲನ್ ಡೌನ್ಲೋಡ್ ಆಗ್ತಿಲ್ಲ, ಸೊ ಇನ್ನೂ ಎನೇಬಲ್ ಮಾಡಿಲ್ಲ ಅಂತ. ಸೊ ಡೋಂಟ್ ವರಿ, ಅಕಾರ್ಡಿಂಗ್ ಟು ದ ನೋಟಿಫಿಕೇಶನ್ ಪ್ರಕಾರ ಸೊ ನೀವು ನಿಮ್ಮ ಚಲನ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಫೀ ಅನ್ನ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 24th and 25th of August ಇದೆ. ಅಂಡ್ ದೆನ್ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗೋದಕ್ಕೆ 26th 5:30 PM ಒಳಗಡೆ ನೀವು ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜಸ್ಗೆ ಹೋಗಿ ರಿಪೋರ್ಟ್ ಆಗಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ಅಂಡ್ ದೆನ್ ವೆರಿ ಇಂಪಾರ್ಟೆಂಟ್ ಆಗಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಈ ನೋಟನ್ನ ಎಲ್ಲರೂ ಸಹ ಓದಲೇಬೇಕಾಗುತ್ತೆ. ವೈ? ಬಿಕಾಸ್ ನಾರ್ಮಲ್ ರೆಗ್ಯುಲರ್ ಸ್ಟೂಡೆಂಟ್ಸ್ ತರ ನೀವು ಚಾಯ್ಸ್ ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ಸೊ ನಿಮಗೆ ಆಪ್ಷನ್ನೇ ಕೊಟ್ಟಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಯಾವ ಸೀಟ್ ಅಲಾಟ್ ಆಗಿದೆ ನೀವು ಅದೇ ಕಾಲೇಜಸ್ಗೆ ಹೋಗ್ಬೇಕಾಗತ್ತೆ. ಒಂದು ವೇಳೆ ನೀವೇನಾದ್ರೂ ಆ ಕಾಲೇಜಸ್ನ ಇಗ್ನೋರ್ ಮಾಡಿ ರಿಪೋರ್ಟ್ ಆಗಲಿಲ್ಲ ಅಂದ್ರೆ ದೆನ್ ಯು ಹ್ಯಾವ್ ಟು ಪೇ ಪೆನಾಲ್ಟಿ ಟು ದ KEA. ಸೊ ಅಕಾರ್ಡಿಂಗ್ ಟು ದಿಸ್ ನೋಟ್. ಸೊ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ, ಯಾರಿಗೆಲ್ಲ ಕಾಲೇಜ್ ಅಲೌಟ್ ಆಗಿಲ್ಲ, ಸೊ ಅಂತ ಕ್ಯಾಂಡಿಡೇಟ್ ಮಾತ್ರ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ದೋಸ್ ಯಾರಿಗೆಲ್ಲ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಅಲೌಟ್ ಆಗಿದೆ, ಪ್ಲೀಸ್ ಡೂ ಜಾಯಿನ್ ಆರ್ ಪ್ಲೀಸ್ ಡೂ ರಿಪೋರ್ಟ್ ಟು ಯುವರ್ ರೆಸ್ಪೆಕ್ಟಿವ್ ಕಾಲೇಜಸ್. ಸೊ ಅಗೈನ್ ದ ಲಾಸ್ಟ್ ಡೇ ಟು ಪೇ ದ ಫೀಸ್ ಇಸ್ 24th and 25th. Report to the college before 5:30 PM on 26th of August 2026. And then list of documents ಸಹ ಇದೆ. ಸೊ ಆ ಡಾಕ್ಯುಮೆಂಟ್ಸ್ ಕುರಿತಾದಂತೆ ಈ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀವಿ. ಸೊ ಟೇಕ್ ಆಲ್ ದ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್. ಒಂದ್ಸಲ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಆಗಿದ ತಕ್ಷಣ ಅಲ್ಲೇ ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ನ ಕೊಟ್ಟಿರ್ತಾರೆ. ಆ ಎಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ವಿತ್ ಜೆರಾಕ್ಸ್ನ ತಗೊಂಡೋಗಿ ನೀವು ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜಸ್ಗೆ ಸಬ್ಮಿಟ್ನ ಮಾಡಬೇಕಾಗತ್ತೆ. ಅಂಡ್ ದೆನ್ ಆ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮ TCನೂ ಸಹ ತಗೊಂಡೋಗಿ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ವರ್ಕಿಂಗ್ ಪ್ರೊಫೆಷನಲ್. ಇದು ರೆಗ್ಯುಲರ್ ಕ್ಯಾಂಡಿಡೇಟ್ಸ್ಗೆ ಅಲ್ಲ, ಐ ರಿಪೀಟ್, ರೆಗ್ಯುಲರ್ ಕ್ಯಾಂಡಿಡೇಟ್ಸ್ಗಲ್ಲ, ಓನ್ಲಿ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಗೆ ಈ ಇನ್ಫಾರ್ಮೇಶನ್ಸ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.